ಹೇಗೆ HIV ಪೀಡಿತ ಮಹಿಳೆಯರನ್ನ ದುರುಪಯೋಗ ಮಾಡ್ಕೊಂಡು ವಿರೋಧ ಪಕ್ಷದ ನಾಯಕರಿಗೆ HIV ಇಂಜೆಕ್ಷನ್ ಚುಚ್ಚಬೇಕಂತಿದ್ರಲ್ಲ, ಅದ್ರ ಬಗ್ಗೆ ಸತ್ಯ ಸಂಶೋಧನೆ ಆಗ್ಬೇಕಾಗಿರೋದು. ನಿಮ್ಮ ಜಸ್ಟಿಸ್ ಕುನ್ನೋ ರಿಪೋರ್ಟ್ ಮೇಲೆ ಸತ್ಯ ಸಂಶೋಧನೆ ರಿಪೋರ್ಟ್ ತಯಾರು ಮಾಡಬೇಕು ಬಿಜೆಪಿನಲ್ಲಿ ಇಂಟರ್ನಲ್ ಆಗಿ. CT ರವಿ ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಸತ್ಯ ಸಂಶೋಧನೆ ಮಾಡ್ಕೋಬೇಕು ಇವರು. ಏನು ನಿಮ್ಮ ಮೇಲೆ ಮನಿ ಲಾಂಡ್ರಿಂಗ್ ಕೇಸ್ ಇದೆ, ECIR ಕೇಸ್ ಇದೆ, ನೀವು ನಿಮ್ಮ ಅಫಿಡವಿಟ್ ಅಲ್ಲಿ ಕೊಟ್ಟಿದ್ರೆ ಅದ್ರ ಬಗ್ಗೆ ಸತ್ಯ ಸಂಶೋಧನೆ ಆಗ್ಬೇಕು. ಯಾವಾಗ ಬಿಜೆಪಿ ನಾಯಕರೇ ಹೇಳ್ತಾ ಇದಾರಲ್ಲ ಯಡಿಯೂರಪ್ಪ ಅವ್ರು ಯಾವುದೇ ವೇದಿಕೆ ಹತ್ತಬಾರ್ದು ಅಂತ, ಅದ್ರ ಬಗ್ಗೆ ಸತ್ಯ ಸಂಶೋಧನೆ ಆಗ್ಬೇಕು. 1000 ಕೋಟಿ ರೂಪಾಯಿ 1500 ಕೋಟಿ ರೂಪಾಯಿ ರೆಡಿ ಮಾಡ್ಕೊಂಡಿದ್ದೀರಿ ಅಂತಲ್ಲ, ಅದ್ರ ಬಗ್ಗೆ ಸತ್ಯ ಸಂಶೋಧನೆ ಆಗ್ಬೇಕು. KKRDB ಹಗರಣ ಮಾಡಿದ್ರಲ್ಲ, ಅದ್ರ ಬಗ್ಗೆ ಸತ್ಯ ಸಂಶೋಧನೆ ಆಗ್ಬೇಕು. ಇವೆಲ್ಲ ಬಿಟ್ಬಿಟ್ಟು ಯಾವ್ದು ಸಂಪೂರ್ಣವಾಗಿ ಪ್ರೂವ್ ಆಗಿದೆ, ನಿಮ್ಮನೆ ನಿಮ್ ತಟ್ಟೆನಲ್ಲೇ ಹೆಗಣ ಬಿದ್ದಿದ್ರೆ ಬೇರೆಯವ್ರ ತಟ್ಟೆನಲ್ಲಿ ನೊಣ ಹುಡ್ಕಕ್ ಹೋಗ್ತಾ ಇದ್ರಲ್ರಿ, ನಾಚಿಕೆ ಬರ್ಬೇಕು ನಿಮ್ಗೆಲ್ಲ. ಇವೆಲ್ಲಾನು ನಾನು ಹೇಳ್ತಾ ಇದ್ದೀನಲ್ಲ, ಇವರ ಹುಳುಕನ್ನ ಮುಚ್ಚಾಕ್ಲಿಕ್ಕೆ ಇವರೆಲ್ಲ ಸತ್ಯ ಸಂಶೋಧನೆ ಮಾಡ್ತಾ ಇದಾರಲ್ಲ. ಏನಾಯ್ತ್ರಿ ವಕ್ಫ್ ಸತ್ಯ ಸಂಶೋಧನೆ? ಇಲ್ಲಿ ಮೇಲ್ಮನೆಯಲ್ಲಿ ಮತ್ತೆ ಕೆಳಗಿನ ಮನೆಯಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಏನ್ ಸಾಬೀತು ಮಾಡಿದ್ರು ಹೇಳಿ? ಸತ್ಯ ಸಂಶೋಧನೆ ಆಗ್ಬೇಕು. ಅನ್ವರ್ ಮಾನ್ಪಡಿಗೆ ನೀವು 150 ಕೋಟಿ ರೂಪಾಯಿ ಕೊಟ್ಟಿರೋದು ಸತ್ಯ ಸಂಶೋಧನೆ ಆಗ್ಬೇಕಾಗಿದ್ದು. ಅವರು ನಿಮ್ಗೆ ಕಳ್ಳ ಅಂತ ಹೊರಗೆ ಬಂದು ಓಡಿಸಿದ್ರಂತಲ್ಲ, ಗನ್ಮ್ಯಾನ್ ಜೊತೆಗೆ ಓಡೋದ್ರಂತಲ್ಲ, ಅದ್ರ ಬಗ್ಗೆ ಸತ್ಯ ಸಂಶೋಧನೆ ಆಗ್ಬೇಕು. ಸುಮ್ನೆ ನೀವು ಪುರಾವೆ ಇಲ್ಲ, ಡಾಕ್ಯುಮೆಂಟ್ಸ್ ಇಲ್ಲ, ಸುಮ್ನೆ ನೀವು ವಾಟ್ಸ್ಆಪ್ ನಲ್ಲಿ ಏನ್ ಬಿಟ್ಟಿದ್ದೆಲ್ಲಾನು ನಿಜ ಅನ್ಕೊಂಡು ಹೋಗ್ತಾ ಇದ್ರೆ ಬಿಜೆಪಿ ಅವರು, ಐ ಫೀಲ್ ಸಾರಿ ಫಾರ್ ಯು. ರಾಜೀನಾಮೆ ಕೊಡ್ಬೇಕು ಅಂತ ಅವ್ರು ಹೇಳಿರೋ ತಾಳಕ್ಕೆಲ್ಲ ಕುಣಿಯಕ್ ನಾನೇ ಹೂ ಆರ್ ದೇ ಟು ಡಿಮಾಂಡ್ ಮೈ ರೆಸಿಗ್ನೇಷನ್? ಏನಾದ್ರೂ ಇದೆಯಾ? ನಾನು ಹೇಳ್ತಾ ಇದ್ದೀನಲ್ಲ, ಪುರಾವೆ ಕೊಡಿ ಸ್ವಾಮಿ, ಡಾಕ್ಯುಮೆಂಟ್ಸ್ ಕೊಡಿ. ಬಹಳ ಸ್ಪಷ್ಟವಾಗಿ ಸಚಿನ್ ಏನೋ ಅಲೆಜ್ಡ್ ಡೆತ್ ನೋಟ್, ಅದು ಇನ್ನ ಪ್ರೂವ್ ಆಗಿಲ್ಲ, ಅದು ಅವ್ರು ಬರ್ದಿರಬಹುದು ಅಂತ ತಿಳ್ಕೊಳ್ಳಿ. 8 ಜನ ಆರೋಪಿಗಳು ಇದರಲ್ಲಿ. 8 ಜನ ಆರೋಪಿನಲ್ಲಿ ನಾನು ಇದೀನ ಅದರಲ್ಲಿ. A1 to A8 ಪ್ರಿಯಾಂಕ್ ಖರ್ಗೆ ನೇಮ್ ಇಸ್ ದೇರ್. ಯಾರೋ ಆಪ್ತ ಮಾಡಿರಬಹುದು ಅಂತ ಹೇಳ್ತಾ ಇದಾರಲ್ಲ, ಇಲ್ಲಿ ಎಲ್ಲ ನಿಮ್ಮವರೇ ಮಾಡಿರೋದಿದೆ ಅಲ್ವಾ? ಅದ್ರ ಬಗ್ಗೆ ಯಾಕೆ ಉತ್ತರ ಕೊಡೋದಿಲ್ಲ? ರಾಜೀನಾಮೆ ನೀವು ಹೇಳ್ದಂಗೆಲ್ಲ ಕೊಡಕ್ಕಾಗ್ತದ ನಾವು? ವೆರಿ ಕ್ಲಿಯರ್ಲಿ ಈಶ್ವರಪ್ಪ ಅವ್ರ ಕೇಸ್ನಲ್ಲಿ ಈಶ್ವರಪ್ಪ ಅವ್ರ ಹೆಸರು ತಗೊಂಡಿದ್ದಾರೆ. ನಿಮ್ ಕಾರ್ಯಕರ್ತರಿದ್ರು. ಆಮೇಲೆ ಯಾವ್ದೋ ಒಂದು ಯೂನಿಟಿ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಮ್ಯಾನೇಜರ್ 25 ವರ್ಷಕ್ಕೆ ಕ್ಲಾಸ್ 1 ಕಾಂಟ್ರಾಕ್ಟರ್ ಇದನ್ನೋ ಇಲ್ಲ ಅಂತ ನನ್ಗೆ ಗೊತ್ತಿಲ್ಲ. ಬಟ್ 5 ಜನ ಅವ್ರ ಕಂಪನಿದವ್ರದ ಹೆಸರಿದೆ ಅಲ್ಲ, ತನಿಖೆ ಆಗ್ಲಿ ಅಂತ ನಾವು ಹೇಳ್ತಾ ಇದೀವಲ್ಲ. ಸತ್ಯ ಸಂಶೋಧನೆ ನಾಟಕ ಮಾಡೋದು, ಹೆಣ ಬಿದ್ದಾಗೆಲ್ಲ ಬಿಜೆಪಿ ಅವರಿಗೆ ರಾಜಕೀಯನೇ ಬರುತ್ತೆ ಹೊರತು ನಿಜವಾಗ್ಲೂ ಜನರಿಗೆ ನ್ಯಾಯ ಕೊಡಿಸುವಂತ ಯಾವುದೇ ಅವ್ರಿಗೆ ಇದು ಇಲ್ಲ.